ದಾಂಡೇಲಿ ನಗರದ 19ನೇ ವಾರ್ಡಿನ ಬಾಂಬೆ ಚಾನಲ್ ನಂಬರ್ 2 ಅಂಗನವಾಡಿ ಪಕ್ಕದಲ್ಲಿ ಸುಮಾರು 40 ವರ್ಷಗಳಿಂದ ಸಿದ್ದರಾಮಪ್ಪ ಅವರು ಸಣ್ಣ ಗುಡಿಸಲು ಹಾಕಿಕೊಂಡು ವಾಸಿಸುತ್ತಿದ್ದರು. ಆದರೆ ನಗರಸಭೆ ಅಧಿಕಾರಿಗಳು ಯಾವುದೇ ಮುನ್ನೋಟಿಸ್ ನೀಡದೆ ಅವರ ಗುಡಿಸಲು ಕಿತ್ತಿರುವ ಘಟನೆ ನಡೆದಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಗುಡಿಸಲು ತೆರವುಗೊಳಿಸಿದ ಬಳಿಕ ಆ ಜಾಗವನ್ನು ಸ್ವಚ್ಛಗೊಳಿಸಿ ಕೆಲವರು ಅತಿಕ್ರಮಣ ಮಾಡಲು ಯತ್ನಿಸುತ್ತಿದ್ದಾರೆ ಎಂಬುದಾಗಿ ಹೇಳಲಾಗಿದೆ. ಈ ವೇಳೆ ಆ ಪ್ರದೇಶದಲ್ಲಿ ದಲಿತ ವರ್ಗದ ಹಲವಾರು ಕುಟುಂಬಗಳು ಮನೆ ಇಲ್ಲದೆ ವರ್ಷಗಳಿಂದ ಸಂಕಷ್ಟದಲ್ಲಿದ್ದು ಅಲೆದಾಡುತ್ತಿರುವುದರಿಂದ ಅವರಿಗೆ ಜಾಗವನ್ನು ಹಂಚಿಕೆ ಮಾಡಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಈ ಕುರಿತು ಕರ್ನಾಟಕ ಬಹುಜನ ಸಂಘಟನೆಯ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷರಾದ ದೇವೇಂದ್ರ ಮಾದರ್, ಉಪಾಧ್ಯಕ್ಷರಾದ ವೆಂಕಟೇಶ್ ಹರಿಜನ್, ಮಹಿಳಾ ಅಧ್ಯಕ್ಷರಾದ ನಾಗಮ್ಮ ಹರಿಜನ್ ಹಾಗೂ ಆದಿ ಜಾಂಬವಂತ ಸಂಘಟನೆಯ ಮಹಿಳಾ ಅಧ್ಯಕ್ಷರಾದ ರೇಣುಕಾ ಮಾದರ್ ಸೇರಿದಂತೆ ಹಲವರು ನಗರಸಭೆ ಅಧಿಕಾರಿಗಳು ಗಮನಕ್ಕೆ ವಿಷಯವನ್ನು ತರಲು ಮುಂದಾಗಿದ್ದಾರೆ. ಮನೆ ಇಲ್ಲದೆ ಸಂಕಷ್ಟದಲ್ಲಿರುವ ದಲಿತ ಕುಟುಂಬಗಳಿಗೆ ತಕ್ಷಣವೇ ಜಾಗವನ್ನು ಹಂಚಿಕೆ ಮಾಡಬೇಕೆಂಬುದಾಗಿ ಅವರು ಮನವಿ ಮಾಡಿದ್ದಾರೆ. ಸ್ಥಳ ದಾಂಡೇಲಿ. ಜಿಲ್ಲಾ ವರದಿಗಾರರು ಆಯಿಷಾ ಮುಕಾಶಿ. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಜೈ ಭೀಮ್ ಎಲ್ಲರಿಗೂ. ನನ್ನ ಹೆಸರು ರೇಣುಕಾ ಮಾದರ್ ಅಂತ, ಅಂಬೇಡ್ಕರ್ ಸೇನೆ ಅಧ್ಯಕ್ಷೆ. ವಿಷಯ ಏನಂದ್ರೆ, ಬೊಂಬೆಚಾಳ 19 ನಂಬರ್ ವಾರ್ಡಿನ ಇದು ಜಾಗ ಇಷ್ಟಿದೆ ನೋಡ್ರಿ ಮೇಡಮ್. ಈ ಜಾಗದಲ್ಲಿ ಏನಾಗಿದೆ ಮೇಡಮ್, ಕಂಪೌಂಡ್ ಅಂತ ಹೇಳಿ ಬಂದು ಇದಕ್ಕೆ ಬೇರೆ ಬೇರೆ ಸುದ್ದಿ ಬರತ್ತವ್ರಿ ನಮಗೆ, ರಿಜಿಸ್ಟ್ರೇಷನ್ ಆಗಿದೆ ಹಂಗೆ ಹಿಂಗೆ ಅಂತ. ಮೇಡಮ್ ಇದು ನಮ್ದು ಸ್ಲಮ್ ಏರಿಯಾ ಒಳಗೆ ಬರ್ತೈತಿ. ಹಂಗಾಗಿ ಭಾಳ ಜನ ಬಡವರಿಗೆ ನಮ್ಗೆ ಯಾರಿಗೂ ಇರಕ್ ಜಾಗ ಇಲ್ಲ. ಹಂಗಾಗಿ ಇದು ಕಂಪೌಂಡ್ ಅಂತ ಹೇಳಿ 1 ತಿಂಗಳಾಯ್ತ್ರಿ ಮೇಡಮ್ ಇದನ್ನ. ಆಮೇಲೆ ಅಂಗನವಾಡಿಯವರು ಅಂಬೇಡ್ಕರ್ ಜಯಂತಿ ಮಾಡ್ತಾ ಬಂದಿರೋದ್ರಿಂದ ನಮ್ಗೆ ಈ ಜಾಗ ನಮಗ್ ಸಂಬಂಧಪಡತ್ರಿ ಮೇಡಮ್. 10 ವರ್ಷದಿಂದ ನಾವು ಇದನ್ನ ಸರ್ಕಾರಿ ಜಾಗನ ನಾವು ಬಳಕೆ ಮಾಡ್ಕೊಳ್ತಾ ಇದೀವಿ. ಈಗ ಏನಂದ್ರೆ ನಾವು ಒಂದು 5-6 ಜನ ಲೇಡೀಸ್ ಇದ್ದೀವಿ, ನಾವೆಲ್ಲ ಮನೆ ಕೆಲಸ ಮಾಡೋರು. ಹಂಗಾಗಿ ನಾವು ನಮ್ಗೆ ಇರಕ್ ಜಾಗ ಬೇಕ್ರಿ. ನಾವ್ ಇದನ್ನ ಜಾಗ ನಮಗ್ ಹಂಚಿಕೆ ಮಾಡ್ಬೇಕಂತ ಒಂದು ಬೇಡಿಕೆ ಇದ್ರಿ ಮೇಡಮ್ ನಗರಸಭೆಯಿಂದ. ಮಾತಾಡ್ರಿ. ಮತ್ತೊಂದ್ರಿ ಮೇಡಮ್, ಇದ್ರೊಳಗ ಈ ಶಾಲೆಯಲ್ಲಿ ಅಂಗನವಾಡಿಲಿ ಒಂದ್ 20-22 ಮಕ್ಳಿದಾರೆ. ಅವ್ರದ್ದೇನಿದೆ ಅಂದ್ರೆ ಈ ಜಾಗ ಎಲ್ಲ ಅವ್ರಿಗೆ ಬೇಕಂತೆ. ಇದೆಲ್ಲ ರೂಲ್ಸ್ ಇಲ್ರಿ ಮೇಡಮ್. ಅವ್ರಿಗೆ ಬೇಕಂತ ಅವ್ರು ಕುತ್ಕೊಂಡಿದಾರೆ. ನಾವ್ ಯಾವ್ದು ಕಾರಣಕ್ಕೂ ಈ ಜಾಗ ಬಿಟ್ಟು ಕೊಡಕ್ ರೆಡಿ ಇಲ್ರಿ ನಾವು. ಇವತ್ತು ಏನು ಬೊಂಬೈಚಾಳ ಏನು ಅಂಗನವಾಡಿ ಇದೆ, ಆ ಅಂಗನವಾಡಿ ಆಜು ಬಾಜು ಏನು ಜಾಗ ಇದೆಯಲ್ಲ, ಆ ಜಾಗ ಇವತ್ತು 1 ಎಕರೆಗೆ ಸ್ವಲ್ಪ ಕಡಿಮೆ ಆಗ್ಬೋದು ನನ್ನ ಲೆಕ್ಕಕ್ಕೆ. ಅಲ್ಲಿ ನಾವು ಇಲ್ಲಿ ಲೋಕಲ್ ನಮ್ಮ SST ಮುಖಂಡರು ಮತ್ತು ಯುವಕರು ಸೇರಿ ಸುಮಾರು 20 ವರ್ಷಗಳಿಂದ ಅಲ್ಲಿ ಅಂಬೇಡ್ಕರ್ ಜಯಂತಿ ಇರ್ಬೋದು, ಇನ್ನಿತರ ಕಾರ್ಯಕ್ರಮ ಮಾಡ್ಕೊಂತ ಬಂದಿರ್ತಾರೆ. ನಾನು ಇವತ್ತು ಇಲ್ಲಿ ಯಾಕೆ ಬಂದಿನ ಅಂದ್ರೆ, ಈ ಅಂಗನವಾಡಿಗೆ ಎಷ್ಟು ಜಾಗ ಕೊಡ್ಬೇಕು ಅನ್ನೋದು ಆದೇಶದಲ್ಲಿದೆ. ಆ ಅಂಗನವಾಡಿಯಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ, ಆ ಅಂಗನವಾಡಿ ನೋಡ್ಕೊಂಡು ಅವ್ರಿಗೆ ಜಾಗ ಕೊಡ್ಬೇಕು. ಮತ್ತು ನಗರಸಭೆದವ್ರು ಏನಾದ್ರು ಆ ಅಂಗನವಾಡಿ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡೆ ನಗರಸಭೆ ಅಧಿಕಾರಿಗಳು ಮತ್ತು ಇನ್ಯಾರೋ ಲೀಡರ್ ಸೇರಿ ಯಾರು ಅಂಗನವಾಡಿ ಜಾಗ ಕೊಡ್ಬೇಕಂತ ಅನ್ಕೊಂಡಿದ್ರೆ ಅದು ತಪ್ಪು. ಅದು ಯಾವತ್ತೂ ನಾವು ಬಿಟ್ಕೊಡಂಗಿಲ್ಲ. ಅವ್ರಿಗೆ ಮಾತನ್ನ ಗಮನ ಇಟ್ಕೋಬೇಕು ನಮ್ಮ ಯಾರು ನಗರಸಭೆ ಪೌರಾಯುಕ್ತರು. ಯಾಕಂತ ಹೇಳಿದ್ರೆ ನಮ್ಗೆ ಈಗಾಗಲೇ ಸುದ್ದಿ ಬಂದಿದ್ದಾವೆ ನಮಗೆ. ನಗರಸಭೆ ಜಾಗೆಯನ್ನ ಅಂಗನವಾಡಿಯವ್ರು ಸೇರಿ ಯಾರೋ ಸೇರಿ ಮಾಡ್ಕೊಂಡ್ರೆ ಅನ್ನುವಂಥ ಒಂದು ಮಾಹಿತಿ ನಮಗೆ ಬಂದಿದ್ದಾವೆ. ಆ ಮಾಹಿತಿ ನಿಜ ಆಗಿದ್ರ ಅದ್ರ ವಿರುದ್ಧ ಹೋರಾಟ ನಾವು ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಅಂಗನವಾಡಿ ಏನ್ ಜಾಗ ಇದೆ ಕಂಪೌಂಡ್ ಆ ಕಡೆ ಇರಲಿ, ಈ ಕಡೆ ಏನ್ ಜಾಗ ಇದೆ ನಮ್ಮ ಕಾರ್ಯಕರ್ತರಿಗೆ ಈ ಜಾಗನ ಮಾಡಿಕೊಡ್ಬೇಕು. ಒಂದ್ ವೇಳೆ ಅವ್ರು ಇವತ್ತು ಏನು ಇಲ್ಲಿ ಅವರ ಮನೆಗಳಿಲ್ಲ, ಅವರು ಎಲ್ಲಿ ಯಾರ್ಯಾರ್ದೋ ಮನೆ ಬಾಡಿಗೆ ಜೀವನ ಮಾಡುವಂತ ಕಾರ್ಯಕರ್ತ ಹೆಣ್ಮಕ್ಳಿದಾರೆ ಲೇಡೀಸ್, ಅವರು ಇವತ್ತು ಇಲ್ಲಿ ಸುಮಾರು 5-6 ಮನೆಗಳನ್ನ ಹಾಕೊಂಡು ಜೀವನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಒಂದ್ ವೇಳೆ ಏನಾದ್ರು ಸರ್ ಹಾಕೊಂಡಲ್ಲಿ ಆದ್ರೆ ಅದನ್ನ ತೆಗಿಬೇಕಾದ್ರೆ ನಗರಸಭೆ ಪೌರಾಯುಕ್ತರು ಬಹಳ ವಿಚಾರ ಮಾಡಿ ತೆಗಿಬೇಕು. ಯಾಕಂದ್ರೆ ಕೋಟಿ ಗಟ್ಟಲೆ ಇವತ್ತು ಅತಿಕ್ರಮಣ ಮಾಡ್ಕೊಂಡು ಬಿಲ್ಡಿಂಗ್ ಹಾಕೊಂಡು ಕುಂತಿದ್ದಾರೆ. ಅವ್ರು ತೆಗಿಯಾಕ ನಿಮ್ಮಲ್ಲಿ ತಾಕತ್ತಿಲ್ಲ, ನಿಮ್ಮಲ್ಲಿ ಶಕ್ತಿನೂ ಇಲ್ಲ. ನಿಮಗೆ ಮ್ಯಾಗಿಂದ ಆದೇಶ ಆದ್ರೂ ಕೂಡ ತೆಗೆದಿಲ್ಲ.
ಇವತ್ತಿಲ್ಲಿ ನಮ್ಮ ಕಾರ್ಯಕರ್ತರು ನಮ್ಮ ಜನಾಂಗದವರು ಏನಾದ್ರು ಒಂದು ಸಡ್ ಹಾಕೊಂತಿದ್ರೆ ಯಾವುದೇ ಕಾರಣಕ್ಕಾದ್ರೂ ಮುಟ್ಟಬಾರ್ದು. ಒಂದ್ ವೇಳೆ ಮುಟ್ಟಿದ ಕದೆ ಓಕೆ ಆಗಿತ್ತಂದ್ರೆ ನಾವು ಅಲ್ಲಿ ನಿಮ್ಮ ನಗರಸಭೆಗಳು ಒಂದು ಓಟ್ ಹಾಕೋತೀವಿ. ಇದಂತೂ ಮತ್ತೆ ಬಹಳ ಸತ್ಯ. ಇವತ್ತು ನಮ್ಮ ಕಾರ್ಯಕರ್ತರಿಗೆ ಎಷ್ಟೋ ಜನಕ್ಕ ಮನೆ ಇಲ್ಲ, ಅವ್ರಿಗೆ ಇದ್ರು ಕೂಡ ಸಣ್ಣ ಗುಡಿಸಲು ಟೈಪ್ ಮನೆ ಇದಾವು, ಅದು ಯಾರ್ದೋ ಬಾಡಿಗೆ ಮನೆ ಬಾಡಿಗೆ ತಿಕ್ಕಿ ಜೀವನ ಮಾಡುವಂತ ಜನ. ಅವರಿಗೆ ದಯವಿಟ್ಟು ನಗರಸಭೆ ಅವರು ಮುಂದಿತ್ತು ನೀವು ಇಷ್ಟು ಮಾಡ್ಕೋ ಅಂತ ಹೇಳಿ ಅವರಾಗಿ ಬಂದು ಖುದ್ದಾಗಿ ಹೇಳಿದ್ರೆ ಅವ್ರಿಗೂ ಒಳ್ಳೇದು, ನಮಗೂ ಒಳ್ಳೇದು. ಒಂದ್ ವೇಳೆ ನಾವೇನಾದ್ರು ಹಾಕೊಂಡ್ ಮೇಲೆ ಅಬ್ಜೆಕ್ಷನ್ ಮಾಡಿದ್ರೆ ಅದಕ್ಕೆ ನಾವು ವಿರೋಧ ಮಾಡ್ತೀವಿ ಅಂತ ಹೇಳಿ ಈ ಒಂದು ವಿಡಿಯೋ ಮುಖಾಂತರ ಹೇಳಿಕ್ ಬಯಸ್ತೇನೆ. ಇಲ್ಲಿ 35-40 ವರ್ಷ ಇಲ್ಲಿದ್ದೆ. ಇಲ್ಲಿ ಶೆಡ್ ಒಂದು ಕಟ್ಟಿಕೊಂಡಿದ್ದಿರ್ಲಿ ಮೂಲೆಯಲ್ಲಿ, ಅದು ಹೇಳ್ದಾಗ ಕಿತ್ತು ಬಿಸಾಕ್ಯಾರ. ಮುನ್ಸಿಪಾಲಿಟಿ ಆದ್ರು ಬಂದಿಲ್ಲ, ಯಾರ ಅಧಿಕಾರಿಗಳು ಬಂದಿಲ್ಲ, ಯಾರು ಇಲ್ಲಿ ಕಾಂಪೌಂಡ್ ಆಗಾರು ಬಂದು ಅನಧಿಕೃತವಾಗಿ ತೆಗೆದು ಹಾಕ್ಯಾರ. ಒಂದು ಮುನ್ಸಿಪಾಲಿಟಿ ಆಗ್ಲಿ ಯಾರಾಗ್ಲಿ ನನಗೊಂದು ನೋಟಿಸ್ ಆಗ್ಲಿ ಏನಾಗ್ಲಿ ಕೊಟ್ಟಿಲ್ಲ. ಅನಧಿಕೃತ ನೀ ಶೆಡ್ ಕಟ್ಟಿಯಪ್ಪ ಇದು ತೆಗಿ ಬೇಡ ಅಂತಂದ್ರೆ ಯಾರು ನನಗೆ ಹೇಳಿಲ್ಲ ಇಲ್ಲಿವರೆಗೂ. ಇವ್ರು ಯಾರೋ ಬಂದು ನಡಲಿ ಯಾರೋ ಬಂದು ಶೆಡ್ ಕಿತ್ತು ಬಿಸಾಕಿ ಹೋಗ್ಯಾರ ನೋಡ್ರಿ. ಇದು ಸಾಮಾನು ಒಂದಿಲ್ಲ, ಎಲ್ಲ ತಗೊಂಡೋಗ್ಯಾರ. ಎಲ್ಲಿ ತಗೊಂಡೋಗಿ ತಂದು ಕೊಡ್ತೇನೆ ಅಂತ ಕೇಳಿದ್ರೆ ಇಲ್ಲಿವರೆಗೂ ತಂದು ಕೊಟ್ಟಿಲ್ಲ ಅವರು. ಸಿದ್ದರಾಮಪ್ಪ ಅಂತೇಳಿ